ಇತಿಹಾಸ ಪ್ರಸಿದ್ಧ ಜೈನ ದೇವಾಲಯ ಇದೆ. ಅದು ಎಲ್ಲಿ ಅಂದರೆ ಬೆಳಗಾವಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ 10-6 ಹೆಜ್ಜೆಗಳು ನಡೆದ್ರೆ ಜೈನ ಬಸದಿಗಳು ಸಿಗ್ತವೆ. ಬನ್ರಿ ನೋಡೋಣ. ಇದೇ ಕೋಟೆ ಒಳಗಡೆ ಹೋದರೆ ನಮ್ಮ ಇತಿಹಾಸ ಪ್ರಸಿದ್ಧ ಜೈನ ಬಸದಿ ನೋಡಲಿಕ್ಕೆ ಸಿಗ್ತೈತಿ. ಬನ್ರಿ ಹೋಗೋಣ, ಒಳಗಡೆ ಹೋಗೋಣ. ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ನಮಗೆ ಮೊದಲು ಸಿಗುವುದು ದುರ್ಗಾದೇವಿ ದೇವಸ್ಥಾನ. ನಮ್ಮ ಮೊದಲಿನ ಮಂದಿ ಕೋಟೆಗಳನ್ನು ಹೇಗೆ ನಿರ್ಮಾಣ ಮಾಡ್ತಿದ್ರು ಅಂದ್ರೆ ಗಚ್ ಅಂತ ಯೂಸ್ ಮಾಡ್ತಿದ್ರು. ಆ ಗಚ್ಚನ್ನು ಗಚ್ ಅಂದ್ರೆ ಏನಂದ್ರೆ ಈಗ ನಾವು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಅಂತ ಹೇಳ್ತೀವಿ. ಆಗಿನ ಮಂದಿ ಗಚ್ ಅಂತ ಹೇಳ್ತಿದ್ರು. ಗಚ್ ಅಂದ್ರೆ ಅದಕ್ಕೆ ಏನೇನು ಹಾಕ್ತಿದ್ರು ಅನ್ನೋದನ್ನು ಇನ್ನೊಂದು ಸಲ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಜೈನರ ದೇವಸ್ಥಾನ ಇದೆ ಅಂತಲ್ಲ, ಎಲ್ಲಿ? ಬೆಳಗಾವಿ ಕೋಟೆ ಒಳಗೆ ಶ್ರೀರಾಮಕೃಷ್ಣ ಮಂದಿರ ಐತಿ. ಆದ್ರೆ ಒಳಗೆ ಹೋಗಬೇಕು ಬರಬೇಕಂದ್ರೆ ಟೈಮಿಂಗ್ ಹಾಕ್ಯಾರ. ಅದನ್ನು ನೋಡಿ ಹೋಗಬೇಕು. ಟೈಮಿಂಗ್ ಏನಂತಂದ್ರೆ ಇಲ್ಲಿ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತದೆ. ಸರ್ ತಮ್ಮ ಹೆಸರು? ಈ ದೇವ ಮುಕ್ತಿ ಮಠ. ಹಾಂ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಕಮಲ ಬಸ್ತಿ ಒಳಗಡೆ ಹೋಗ್ತಾ ಇದ್ದಂತೆ ಒಂದು ಚೌಕಾಕಾರದ ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದು ನಮಗೆ ನೋಡೋಕೆ ಸಿಗ್ತೈತಿ.
ಅದ್ರ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಇತಿಹಾಸ ಪ್ರಸಿದ್ಧ ಕಂಬಗಳು ಮಾತ್ರ ನೋಡೋಕ್ಕೆ ಸಿಗ್ತವೆ. ಅದರ ಒಳಗಡೆ ಯಾವುದೋ ದೇವ್ರ ಮೂರ್ತಿ ಆಗಲಿ ಏನೂ ಇಲ್ಲ. ಆದರೆ ಆ ಕಂಬಗಳನ್ನು ಕೆತ್ತನೆಯನ್ನು ನೋಡಿದ್ರೆ ಎಂಥ ವಿಸ್ಮಯ ಅಂದ್ರೆ ಬನ್ನಿ ಒಳಗಡೆ ಹೋಗಿ ನೋಡೋಣ. ಕಲ್ಲಿನ ನಿರ್ಮಾಣದ ರೂಮಿನೊಳಗೆ ನಾವು ಹೋಗ್ಬೇಕಂತಂದ್ರೆ ಮುಂದ್ಗಡೆ ಬಾಗಿಲಿಲ್ಲ, ಹಿಂದ್ಗಡೆ ಬಾಗಿಲ ಹಚ್ಚಾರ. ಇದೇ ವಿಶೇಷ. ಆಮೇಲೆ ಎರಡು ಕಿಟಕಿ ಅದಾವೆ. ಮ್ಯಾಲ್ಗಡೆಯಿಂದ ಒಳಗಡೆ ಕರೆಂಟ್ ಇಲ್ದನ ಒಳಗಡೆ ಲೈಟ್ ಬರ್ತೈತಿ. ಅದೇ ಇದ್ರ ವಿಶೇಷ. ಸ್ಕೂಲು ರಜೆ ಕೊಟ್ಟಿರ್ಬೇಕು. ಮಕ್ಕಳನ್ನ ಕರ್ಕೊಂಡು ಈ ದೇವಾಲಯ ಪಕ್ಕದೊಳಗೆ ಶಾಂತವಾಗಿ ಹೆಂಗೆ ಊಟ ಮಾಡತ್ತಾರ ನೋಡ್ರಿ. ಚಿಂತಿಲ್ದವರು ಹೆಂಗೆ ನಿದ್ದೆ ಮಾಡ್ತಾರಂದ್ರೆ ಇವ್ರು ನೋಡಿದ್ರೆ ಗೊತ್ತಾಕೈತೆ ನೋಡ್ರಿ. ಕಲ್ಲಿನಿಂದ ನಿರ್ಮಾಣವಾದ ಈ ಕಮಲ ಬಸ್ತಿಯ ವಿಶೇಷತೆ ಏನಂದ್ರೆ, ಈಗ ಕಟ್ಟಿದ ಸಿಮೆಂಟಿನ ಮನೆಗಳೆಲ್ಲ ಎಲ್ಲಿ ಸಿಕ್ಕಲ್ಲೇ ಕ್ರ್ಯಾಕ್ ಬಿಡ್ತಾವೆ. ಆದ್ರೆ ಸಿಮೆಂಟ್ ಇಲ್ದನ ಈ ಗೋಡೆ ಕಟ್ಟ್ಯಾರ. ಎಲ್ಲಿ ಒಂದು ಕ್ರ್ಯಾಕ್ ಕೂಡ ಹುಡುಕಾಡಿದ್ರೆ ಸಿಗಂಗಿಲ್ಲ. ಇಲ್ಲಿಂದ ಇನ್ನೊಂದು ಇತಿಹಾಸ ಪ್ರಸಿದ್ಧ ಗೋಪುರ ಕಾಣಿಸಾಕ್ತೈತಿ. ಆ ಗೋಪುರದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ, ತಪ್ಪದಂಗೆ ನೋಡ್ರಿ. ಇತಿಹಾಸ ಪ್ರಸಿದ್ಧ ಜಾಗದೊಳಗೆ ನಿಂತ್ಕೊಂಡಿರೋ ಶಿಲಾಬಾಲಿಕೆಯರು ಅಂದ್ಕೊಂಡಿರ ನೀವು? ಸಾಧ್ಯನೇ ಇಲ್ಲ. ಅಲ್ಲಿ ಕೆಳಗಡೆ ಮೊಬೈಲ್ ಇಟ್ಟು ವಿಡಿಯೋ ಮಾಡ್ಕೊಳತ್ತಾರ ಅವರು. ಈ ಕಲ್ಲಿನ ಒಂದು ಪ್ಯಾರಾದೊಳಗೆ ಏನೇನು ಮೂರ್ತಿ ಕೆತ್ತಾರ ಅಂತೇಳಿ ಯಾರಿಗ್ಯಾರ ಗೊತ್ತಿದ್ರೆ ಅದನ್ನು ನೋಡಿ ಒಂದು ಸ್ವಲ್ಪ ಕಾಮೆಂಟ್ ಮಾಡ್ರಿ ನನಗೆ. ಕಂಪ್ಯೂಟರ್ ಆಪ್ರೇಟ್ ಮಾಡೋ ಜನ್ರೇಷನ್ ಇದೆ. ಈ ಕಲ್ಲಿನೊಳಗೆ ಕೆತ್ತಿರುವಂಥ ಲಿಪಿ ಓದುವಂಥ ಕೆಪಾಸಿಟಿಯರ ಯಾರಿಗೈತಿ ಹೇಳ್ರಿ ನೋಡೋಣ. ಮನೆ ಮುಂದೆ ಹಾಕೋ ರಂಗೋಲಿ ಸೊಟ್ಟಪಟ್ಟ ಆಗಿರ್ತೈತಿ. ಆದ್ರೆ ಈ ಕಲ್ಲಿನಾಗ ಎಷ್ಟು ಕರೆಕ್ಟಾಗಿ ಒಂಚೂರು ಹೆಚ್ಚು ಕಡಿಮೆ ಆಗದಂಗೆ ಕೆತ್ತಾರ. ಇವ್ರು ಏನು ಯೂಸ್ ಮಾಡ್ಯಾರಂತ. ನಾವು ಪೆನ್ಸಿಲ್ ತೊಗೊಂಡು ಒಂದು ಲೈನ್ ಹಾಕಪ್ಪ ಅಂತಂದ್ರೆ ಸೊಟ್ಟಪಟ್ಟ ಲೈನ್ ಹಿಡಿತೀವಿ. ಆದ್ರೆ ಆಗಿನ ಮಂದಿ ಈ ಕಲ್ಲಿನಾಗ ಎಷ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಲೈನ್ ಹಾಕ್ಯಾರ ನೋಡ್ರಿ. ಇಲ್ಲೇನು ಮೂಲೆಯಾಗ ಶಿಲಾಬಾಲಿಕೆಯರು ನಿಂತಾರ ಅಂದ್ಕೊಂಡ್ರಿ ನೀವು?
ಫೋಟೋಗ್ರಾಫರ್ ನಿಂತು ಫೋಟೋ ತೆಗಿತಿದ್ದ ಮೊದಲು. ಈಗ ಅಲ್ಲಿ ಕೆಳಗಡೆ ಮೊಬೈಲ್ ಇಟ್ಟು ಫೋಟೋ ತಗೊಳತ್ತಾರ ಅವ್ರು. ಇತಿಹಾಸ ಪ್ರಸಿದ್ಧ ಕಟ್ಟಡದೊಳಗೆ ಕಟ್ಗೆ ಕದ ಯೂಸ್ ಮಾಡ್ಯಾರ. ನೀವೇ ವಿಚಾರ ಮಾಡಿ ಯಾವುದು ಗಟ್ಟಿ ಅಂತೇಳಿ.
ಕಲ್ಲು ಒಳಗೆ ಎಷ್ಟು ಚಂದ ಡಿಸೈನ್ ಮಾಡ್ಯಾರ ಅಂತಂದ್ರೆ ನಂಬಕ್ಕೆ ಆಗೋದಿಲ್ಲ ಅದನ್ನು. ಅದಕ್ಕೆ ಯಾರಿಗಾರು ಗೊತ್ತೈತೆನ ಈ ಕಲ್ಲಿನಾಗ ಯಾವ ಟೂಲ್ಸ್ ಯೂಸ್ ಮಾಡಿ ಡಿಸೈನ್ ಮಾಡ್ಯಾರ ಅಂತೇಳಿ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ತಂದೆ ತಾಯಿಗಳಂದ್ರೆ ಹಿಂಗಿರ್ಬೇಕು ನೋಡ್ರಪ್ಪ. ಸ್ಕೂಲ್ ರಜೆ ಕೊಟ್ಟಾವ, ಖಾಲಿ ಏನು ಕುಂದ್ರೋದು ಮನ್ಯಾಗ ಅಂತೇಳಿ ಆ ಮಕ್ಕಳನ್ನ ಕರ್ಕೊಂಡು ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಹೋಗಿ ಮಕ್ಕಳಿಗೆ ತೋರಿಸ್ತಾರಂದ್ರೆ ಇನ್ನೇನು ಬೇಕು ಹೇಳ್ರಿ ನೋಡೋಣ. ಇಲ್ಲೇ ದೂರದೊಳಗೆ ಕಮಲ್ ಬಸ್ತಿ ಕಾಣತೈತಿ. ಆ ವಿಡಿಯೋ ನೋಡ್ಬೇಕಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ಅದನ್ನು ಚೆನ್ನಾಗಿ ನೋಡ್ಬೋದು. ಏನು ರೀ ಶಿಲಾ ಬಾಲ್ಕಿಯರು ಇನ್ನೂ ಅಲ್ಲೇ ಅದಾರ ಅಂದ್ರನ? ಸಿದ್ದರಾಮಯ್ಯ